ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಜಲಾಂದೋಲನದ ಸಭೆಗೆ ಈಗಾಗಲೇ ದೀಪ ಬೆಳಗಿಸೋದ್ರ ಮುಖಾಂತರ ಚಾಲನೆ ಕೊಡ್ತಾರೆ. ಅದಕ್ಕಿಂತ ಮೊದಲು ಸಿದ್ದರಾಮಯ್ಯ ಟಿವಿ9 ಜೊತೆ ಮಾತಾಡಿದ್ರು. ಶೋಷಿತ ವರ್ಗದವರನ್ನ ಎಲ್ಲೋ ಕಡೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಅನಗತ್ಯವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದಲ್ಲ ಒಂದು ವಿಚಾರಗಳನ್ನು ಎತ್ಕೊಳ್ತಾ ಇದ್ದಾರೆ. ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದರಲ್ಲಿ ಯಾವುದು ಹುರುಳಿಲ್ಲ. ವಾಲ್ಮೀಕಿ ನಿಗಮದ ಹಗರಣಕ್ಕೂ ನನಗೂ ಸಂಬಂಧವೇ ಇಲ್ಲ. ಅಂಥದ್ರಲ್ಲಿ ಅನಗತ್ಯವಾಗಿ ವಿಚಾರಗಳನ್ನು ಎತ್ಕೊಳ್ತಾರೆ. ಸತ್ಯಾಂಶ ಇಲ್ಲ ಅಂತ ಗೊತ್ತಿದ್ದೂ ಕೂಡ ಕೆಣಕ್ತಾರೆ. ನನ್ನ ರಾಜಕೀಯ ಜೀವನ ಅನ್ನೋದು ಒಂದು ತೆರೆದ ಪುಸ್ತಕ. ಪ್ರಾಮಾಣಿಕವಾಗಿದ್ದೀನಿ ಅಂತ ಎಲ್ರಿಗೂ ಗೊತ್ತು. ಆದರೂ ಕೂಡ ಶೋಷಿತ ವರ್ಗದವನು ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬನ್ನಿ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ನೋಡೋಣ. ಇವತ್ತಿನ ಜನಾಂದೋಲನದ ಮೂಲಕ ತಾವು ಏನು ಸಂದೇಶವನ್ನು ಕೊಡ್ತಾ ಇದ್ದೀರಿ? ಮೂಡಾದಲ್ಲಿ ಹಗರಣ ಬೂದ ವಿಚಾರ ಅದು. ಏನು ಹಗರಣ ಆಗಿದೆ? ಇನ್ ವಾಟ್ ವೇ ನಾನು ಅದರಲ್ಲಿ ತಪ್ಪು ಮಾಡಿದ್ದೀನಿ? ಯಾವ ತಪ್ಪು ಮಾಡಿದ್ದೀನಿ? ತಪ್ಪು ಮಾಡದೇ ಹೋದರೂ ಕೂಡ ನನ್ನ ಮೇಲೆ ಮಸಿ ಬಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮನುವಾದಗಳ ಮನಸ್ಥಿತಿ ಇದೆಯಲ್ಲ, ಅವರು ಸುಳ್ಳನ್ನೇ 100 ಸಾರಿ ಹೇಳಿ ಅದನ್ನು ಸತ್ಯ ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಇದು ಸಂಪೂರ್ಣವಾಗಿ ಕಾನೂನಿನ ಉಲ್ಲಂಘನೆ ಆಗದೇ ಹೋದರೂ ಕೂಡ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಮಾಡ್ತಾ ಇದ್ದಾರೆ. ಇದು ಒಂದು ಇದರಲ್ಲಿ ಯಾವುದೇ ಇಶ್ಯೂ ಇಲ್ಲ. ದೇರ್ ಇಸ್ ನೋ ವೈಲೇಷನ್ ಆಫ್ ಲಾ, ಈದರ್ ಲಾ ಆಫ್ ದಿ ಲ್ಯಾಂಡ್ ಆರ್ ಕನ್ಸರ್ನ್ಡ್ ಲಾ. ಯಾವುದೇ ವೈಲೇಷನ್ ಇಲ್ಲ. ಆದರೂ ಕೂಡ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. BJPಯವರು ಮೊದಲಿನಿಂದ ಕೂಡ ಈ ಥರದ್ದೇ ಸುಳ್ಳು ಆರೋಪಗಳು ಮಾಡಿರೋದು. ಈಗ ಇಡೀ ದೇಶದಲ್ಲಿ ಮಧ್ಯಪ್ರದೇಶ ಸರ್ಕಾರ ಬೆಳೆಸ್ತವ್ರು ಯಾರು? ಇದರಲ್ಲಿ ಮಾಡಿದವ್ರು ಯಾರು? ಕರ್ನಾಟಕದಲ್ಲಿ ಸರ್ಕಾರ ಬೆಳೆಸ್ತವ್ರು ಯಾರು? ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರ ಬೆಳೆಸ್ತವ್ರು ಯಾರು? ಕೇಜ್ರಿವಾಲ್ ಒಂದು ಸಾರಿ ಹೇಳಿದರು, ಸುಮಾರು 6,500 ಕೋಟಿ ಖರ್ಚು ಮಾಡಿ 277 ಶಾಸಕರನ್ನ ಕೊಂಡ್ಕೊಂಡಿದ್ದಾರೆ ಅಂತ. ಇವ್ರು ಯಾವತ್ತಾರು ಕರ್ನಾಟಕದಲ್ಲಿ ಜನರ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದಿದ್ದಾರಾ? 2008 ಇರ್ಬೋದು, 2018, 19 ಇರ್ಬೋದು. ಯಾವತ್ತಾರು ಜನರ ಆಶೀರ್ವಾದ ಇದೆ ಅವರಿಗೆ? ನಾವು 2013 ಜನರ ಆಶೀರ್ವಾದ ತಗೊಂಡಿದ್ದೀವಿ, 2023 ಜನರ ಆಶೀರ್ವಾದ ತಗೊಂಡಿದ್ದೀವಿ. ಜನರು ಸಂಪೂರ್ಣ ಆಶೀರ್ವಾದ ಮಾಡಿ ನಾವು ಅಧಿಕಾರಕ್ಕೆ ಬಂದಿರೋದು. ಅವ್ರಿಗೆ ಏನಾಗಿದೆ ಅಂತಂದರೆ, ಈಗ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು, ನಾವು ಜಾರಿ ಮಾಡೋದು. ನೇರವಾಗಿ ವಿರೋಧ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಅವರು ದಮ್ಮಿದ್ರೆ ಗ್ಯಾರಂಟಿ ಯೋಜನೆಗಳು ಜನ ವಿರೋಧಿ, ಬಡವರು ವಿರೋಧಿ, ನಿಲ್ಲಿಸ್ಬಿಡಿ ಅಂತ ಹೇಳಿ ನೋಡೋಣ. ಇದು 2ನೇ ಟರ್ಮ್ ಮುಖ್ಯಮಂತ್ರಿ ಆಗ್ತಾ ಇರೋದು ನಾನು. ನನಗೆ ಆಸ್ತಿ ಮೌಲ್ಯ ವ್ಯಾಮೋಹ ಇದ್ದಿದ್ರೆ ಕೋಟಿಗಟ್ಟಲೆ ಹಣ ಮಾಡ್ಬೋದಾಗಿತ್ತಲ್ವ? ಅವಕಾಶ ಇತ್ತಲ್ಲ ಭ್ರಷ್ಟಾಚಾರ ಮಾಡಬೇಕು ಅನ್ನೋಗಿದ್ರೆ. ನಾನು ಕಳಂಕರಹಿತವಾಗಿ, ಭ್ರಷ್ಟಾಚಾರ ರಹಿತವಾಗಿ ರಾಜಕೀಯ ಜೀವನವನ್ನು ಸ್ವಚ್ಛವಾಗಿ ಇಟ್ಕೊಂಡು ಬಂದಿದ್ದೇನೆ. 4 ದಶಕಗಳಿಂದ ಸ್ವಚ್ಛವಾಗಿ ಇಟ್ಕೊಂಡು ಬಂದಿದ್ದೇನೆ. ಇದನ್ನು ಸಹಿಸೋಕ್ಕಾಯ್ತಾ ಇಲ್ಲ BJPಯವ್ರಿಗೆ. ಬಿಕಾಸ್ BJPಯವ್ರು ಇದ್ದಾರಲ್ಲ, ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದವರು. ಅವರು JDSನವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದವರು. ರಾಜ್ಭವನ್ ಬಗ್ಗೆ ಮಾತಾಡಿದ್ರಿ. ರಾಜ್ಭವನದಿಂದ ನಿಮಗೆ ನೋಟಿಸ್ಗಳನ್ನು ಕೂಡ ನೀಡಲಾಗಿದೆ. ಒಂದು ಕಡೆಗೆ ಅದೇ ದಿನ ಕಂಪ್ಲೇಂಟ್ ದಾಖಲಾಗುತ್ತೆ, ಅದಾದ ಬಳಿಕ ಅದೇ ದಿನ ನೋಟಿಸ್ ಬರುತ್ತೆ. ಈಗಿನ ನಡೆಯೋ ಬಗ್ಗೆಯೂ ಕೂಡ ನೀವು ಹೇಳಿದ್ರಿ, ರಾಜ್ಭವನ BJP ಕಚೇರಿ ಆಗ್ತಾ ಇದೆ, ಅವರನ್ನು ಬಳಸ್ಕೊಳ್ಳಲಾಗ್ತಾ ಇದೆ ಅಂತ, ಪೊಲಿಟಿಕಸೈಸ್ ಮಾಡಲಾಗ್ತಿದೆ ಅಂತ. ಈಗಲೂ ಆತಂಕ ಇದೆಯಾ ಸರ್ ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತ? ಅದನ್ನು ನೀವು ಎದುರಿಸೋದಕ್ಕೂ ರೆಡಿ ಆಗಿದ್ದೀರಾ? ದಿ ಕಂಪ್ಲೇಂಟ್ ಇಟ್ ಸೆಲ್ಫ್ is not given by the credible person, number 1. Number 2, there is no truth. There is no truth in that complaint. ನನ್ನ ಪ್ರಕಾರ ರಾಜ್ಯಪಾಲರು ಈಗಲೂ ಕೂಡ ವಿಶ್ವಾಸ ಇದೆ. ನನ್ನ ಪ್ರಕಾರ ಅವರ ಅಪ್ಲಿಕೇಶನನ್ನು, ಅವರ ಕಂಪ್ಲೇಂಟನ್ನು ರಿಜೆಕ್ಟ್ ಮಾಡ್ತಾರೆ ರಾಜ್ಯಪಾಲರು ಅಂತ. ಯಾಕಂತಂದರೆ
ನಾನು ಯಾಕೆ ಸ್ವಲ್ಪ ರಿಯಾಕ್ಟ್ ಮಾಡೋದು ಅಂತಂದರೆ, ಈಗ 11:30ಗೆ ಆ ವ್ಯಕ್ತಿ ಅಬ್ರಾಹಿಮನ್ ಅವರು ಕಂಪ್ಲೇಂಟ್ ಕೊಡ್ತಾರೆ. ರಾತ್ರಿ 9:30 10 ಗಂಟೆಗೇ ನನ್ನ ಮೇಲೆ ಶೋಕಾಸ್ ನೋಟಿಸ್ ತಯಾರಾಗ್ಬಿಡ್ತದೆ. ಅಂದರೆ ರಾಜ್ಯಪಾಲರ ಮೇಲೆ ಭಾಳ ಒತ್ತಡ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ಜೊಲ್ಲೆ ಮೇಲೆ, ಶಶಿಕಲಾ ಜೊಲ್ಲೆ, ನಿರಾಣಿ ಮೇಲೆ, ಕುಮಾರಸ್ವಾಮಿ ಮೇಲೆ ಭಾಳ ದಿನಗಳಿಂದ ಇದೆ. ಯಾಕೆ ಅವ್ರಿಗೆ ಯಾಕೆ ಕೊಡಲಿಲ್ಲಪ್ಪ ಶೋಕಾಸ್ ನೋಟಿಸ್ ಕೊಡಲಿಲ್ಲ? ದಟ್ ಶೋಸ್ ದೇರ್ ಇಸ್ ಎ ಪ್ರೆಷರ್ ಫ್ರಮ್ ದಿ ಸೆಂಟರ್. ಇಷ್ಟಾದರೂ ಪ್ರಾಸಿಕ್ಯೂಷನ್ ಕೊಟ್ಟರೆ ಏನು ಮಾಡಿ? There is a conspiracy of BJP, JDS and the center government. ಇಷ್ಟಾದರೂ ಕೂಡ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ನೀವು ಲೀಗಲ್ ಬ್ಯಾಟಲ್ಗೆ ತಯಾರಾಗಿದ್ದೀರಾ ಸರ್? ನೋ, ಅದು ಬೇರೆ ಪ್ರಶ್ನೆ. ನನ್ನ ಪ್ರಕಾರ ಕೊಡೋಕ್ಕಾಗಲ್ಲ. ಬಿಕಾಸ್ ದೇರ್ ಇಸ್ ನೋ ಟ್ರೂತ್, ದೇರ್ ಇಸ್ ನೋ ಇಲಿಗಾಲಿಟಿ. ಸರ್, ಕೊನೆಯದಾಗಿ ಈ ಸಮಾಜವನ್ನು ಕೂಡ ನೀವು ಗಟ್ಟಿಯಾಗಿ ಹಿಡಿದುಕೊಳ್ಳುವಂಥ ಪ್ರಯತ್ನ ಮಾಡ್ತೀರಾ ಅಥವಾ ಸಮಾಜಕ್ಕೂ ಕೂಡ ಒಂದು ಸಂದೇಶ ರವಾನೆ ಮಾಡ್ತಿದ್ರಿ, ಹಿಂದುಳಿದವನು ಅನ್ನುವಂಥ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಸಮಾಜ ಕೂಡ ಇದಕ್ಕೆ ಸ್ಪಂದಿಸ್ತಾ ಇದೆ ಅನ್ಸುತ್ತೆ. ಸಮಾಜಕ್ಕೂ ಅಂದರೆ ಜನಗಳಿಗೂ ಕೂಡ ಫೀಲ್ ಆಗ್ತಾ. ನೀವು ಒಂದು ಮಾತು ಹೇಳ್ರಿ, ಸಿದ್ದರಾಮಯ್ಯನವರು ಆರೋಪ ಮಾಡೋರು ಜನ ನಂಬ್ತಾ ಇಲ್ಲ ಅಂತ. ಇದಕ್ಕೆ ಏನು ಹೇಳ್ತೀರಿ? ಒಂದು ಕಡೆಗೆ ಸಮಾಜವಾಗಿ, ಮತ್ತೊಂದು ಕಡೆಗೆ ಅಹಿಂದವಾಗಿ. ನೋಡಪ್ಪ, ಆ ಹೊಟ್ಟೆ ಉರಿ ಅವರಿಗೆ, ಬಿ ಜೆ ಪಿಯವರಿಗೆ. ಸಿದ್ದರಾಮಯ್ಯನಿಗೆ 130, ಅವ್ರ ಪಕ್ಷಕ್ಕೆ 135 ಸ್ಥಾನಗಳನ್ನು ಕೊಟ್ಟರಲ್ಲ, ಮತ್ತೆ ಅಧಿಕಾರಕ್ಕೆ ಬಂದ್ಬಿಟ್ರಲ್ಲ ಅಂತ ಹೊಟ್ಟೆ ಉರಿ ಶುರುವಾಗ್ಬಿಟ್ಟದೆ. ಆ ಹೊಟ್ಟೆ ಉರಿಯಿಂದ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. BJP ಪಾದಯಾತ್ರೆ ಮುಕ್ತಾಯವಾಗ್ತಾ ಇದೆ ಸರ್. ನಾಳೆ ಮೈಸೂರಿಗೆ ಬಂದು ಸೇರ್ತಾ ಇದ್ದಾರೆ. ಯಶಸ್ವಿ ಆಗ್ತಾರೆ ಅನ್ಸುತ್ತೆ ಅವರು ನಿಮ್ಮ ವಿರುದ್ಧ ಏನು ಪ್ರಚಾರ ಮಾಡ್ತಾರೆ, ರಾಜಕೀಯವಾಗಿ ಕೂಡ ಅವರನ್ನು ತಂತ್ರಗಾರಿಕೆ ಮಾಡ್ತಾರೆ. ನಾಳಿನ ಪಾದಯಾತ್ರೆ ಅಂತ್ಯಕ್ಕೆ ಏನು ಹೇಳ್ತೀವಿ? ವಿರೋಧ ಪಕ್ಷದವರು ಪಾದಯಾತ್ರೆ ಮಾಡೋದಕ್ಕೆ ನಂದೇನು ತಕರಾರಿಲ್ಲ. ತಪ್ಪುಗಳಿದ್ದರೆ ಮಾಡಲಿ. ನಾವು ಕೂಡ ಪಾದಯಾತ್ರೆ ಮಾಡಿದ್ದು. ಬೆಂಗಳೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಾವು ಮಾಡಿದ್ದು ಅಕ್ರಮ ಗಣಿಗಾರಿಕೆ ವಿರುದ್ಧ. ಮತ್ತು ದೇರ್ ವಾಸ್ ಎ ರಿಪೋರ್ಟ್ ಬೈ ಲೋಕಾಯುಕ್ತ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದಿದ್ರು. ಆಗ ಯಡಿಯೂರಪ್ಪನವರು ಪ್ರೇರಣಾ ಸಂಸ್ಥೆ ಟ್ರಸ್ಟಿಗೆ ಚೆಕ್ ಮೂಲಕ ದುಡ್ಡು ತಗೊಂಡಿದ್ರು. ನಂಬರ್ 1. ನಂಬರ್ 2, ಡಿನೋಟಿಫೈ ಮಾಡಿಬಿಟ್ಟಿದ್ರು. ಆ ಕೇಸೇ ಬೇರೆ, ನಮ್ಮ ಕೇಸೇ ಬೇರೆ. ನಮ್ಮ ಕೇಸ್ನಲ್ಲಿ ಏನೇನು ಇಲ್ಲಿಗಾಲಿಟಿ ಇಲ್ಲ. ನಾನು ಎಲ್ಲಾದರೂ ಕೂಡ ಮೂಡ ಇದರಲ್ಲಿ ಆರ್ಡರ್ಸ್ ಮಾಡಿದ್ದೀನಾ, ಅಥವಾ ಲೆಟರ್ ಬರೆದಿದ್ದೀನಾ? ಯಾವುದೂ ಇಲ್ಲ. ಸುಮ್ಮನೆ ಊಹೆ ಮೇಲೆ, ಅಸಂಪ್ಷನ್ಗಳ ಮೇಲೆ ಮಾಡೋದಿದೆಯಲ್ಲ. ಕಾನೂನಲ್ಲಿ ಅವಕಾಶ ಇದೆಯಾ ಅದಕ್ಕೆಲ್ಲ? ಕಾನೂನು ವಿರುದ್ಧವಾಗಿ ಮಾಡ್ತಾ ಇರತಕ್ಕಂಥದ್ದು ಇದು. ಓನ್ಲಿ ವಿತ್ ಎನ್ ಇಂಟೆನ್ಷನ್. ಶೋಷಿತ ವರ್ಗದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಬೇಕು ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ವಿನೋದ್ ಜೊತೆಗೆ ಪ್ರಮೋದ್, TV9 ಮೈಸೂರು.